ಒಂದಿನ ಸ್ಮೆಲ್ ನೆಮ್ಮದಿ ತಡ್ಕೋಬೋದು, ಒಂದಿನ ಸ್ಮೆಲ್ ತಡ್ಕೋಬೋದು. ಈ ಪ್ರತಿದಿನ ಈಗ ಅಲ್ಲೇ 4-5 ವರ್ಷದಿಂದ ಹಿಂಗೆಲ್ಲ ಹಿರಿಯರೆಲ್ಲ ಹೋರಾಡ್ಯಾರ. ಈಗ ನಾವು ಯುವಕರು ಕಂಪ್ಲೇಂಟ್ ಕೊಟ್ಟು ಮತ್ತೆ ಹೋರಾಡಿ ಪ್ರಯತ್ನ ಮಾಡಿದ್ವಿ. ಲೆಟ್ರ್ ಕೊಟ್ಟು ಇದುವರೆಗೂ ಏನೂ ಕ್ರಮ ಆಗಿಲ್ಲ. ಏಕಾಏಕಿ ಕೋಳಿ ಫಾರ್ಮ್ಗೆ ನುಗ್ಗಿದ ಗ್ರಾಮಸ್ಥರು, ಕೋಳಿ ಮೊಟ್ಟೆಗಳನ್ನು ಹೊಯ್ಯುತ್ತಿರುವ ಜನರು, ಕೆಟ್ಟ ದುರ್ವಾಸನೆಯಿಂದ ಬೇಸತ್ತ ಗ್ರಾಮಸ್ಥರು. ನಾಮುಂದು ತಾಮುಂದು ಅಂತ ಪುಗುಸೆಟ್ಟೆ ಕೋಳಿ ಹಾಗೂ ಮೊಟ್ಟೆ ಕಂಡವರ ಪಾಲು. ಲಕ್ಷಾಂತರ ಮೌಲ್ಯದ ಕೋಳಿ ಮೊಟ್ಟೆ ಕಂಡವರ ಪಾಲು. ಪೊಲೀಸರ ಎದುರಲ್ಲೇ ಕೋಳಿ ಹಾಗೂ ಮೊಟ್ಟೆ ಒಯ್ಯುತ್ತಿರುವ ಜನರು. ಎಸ್, ಕೋಳಿ ಫಾರ್ಮ್ಗೆ ನುಗ್ಗಿದ ಜನರು ಕೈಯಲ್ಲಿ ಕೋಳಿ ಟ್ರೇಗಟ್ಟಲೆ ಮೊಟ್ಟೆಗಳು. ಪೊಲೀಸರು ಸಮ್ಮುಖದಲ್ಲೇ ಕೋಳಿ ಹಾಗೂ ಮೊಟ್ಟೆ ಒಯ್ಯುತ್ತಿದ್ರು ಸುಮ್ಮನೆ ನಿಂತ ಪೊಲೀಸರು. ಇನ್ನು ಈ ದೃಶ್ಯ ಕಂಡು ಬರುವುದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಹುಣಚಗಿರಿ ಗ್ರಾಮದಲ್ಲಿ. ಕಳೆದ 15 ವರ್ಷಗಳಿಂದ ಗ್ರಾಮದ ಪಕ್ಕದಲ್ಲಿ ಕೋಳಿ ಫಾರ್ಮ್ ನಡೆಸಲಾಗುತ್ತಿತ್ತು. ಈ ಕೋಳಿ ಫಾರ್ಮ್ನಿಂದ ಕೆಟ್ಟ ದುರ್ವಾಸನೆ ಹೊರಬರುತ್ತಿತ್ತು. ಗ್ರಾಮಸ್ಥರು ದುರ್ವಾಸನೆಯಿಂದ ರೋಗಕ್ಕೆ ತುತ್ತಾಗುತ್ತಿದ್ದರು. 10 ಬಾರಿ ತಹಸೀಲ್ದಾರ್, ಪುರಸಭೆ ಅಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆದರೂ ಕೂಡ ಕೋಳಿ ಫಾರ್ಮ್ ಸ್ಥಳಾಂತರ ಮಾಡಿರಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಗ್ರಾಮದಲ್ಲಿ ಕೋಳಿ ಫಾರ್ಮ್ ನುಗ್ಗಿ ಅಲ್ಲಿನ ಕೋಳಿ ಹಾಗೂ ಟ್ರೇಗಟ್ಟಲೆ ಮೊಟ್ಟೆ ಹೊತ್ತೊಯ್ದರು. ಇದು ದುರ್ನಾತ ಕೋಳಿ ಫಾರ್ಮಿಂದ ಸಿಕ್ಕಾಪಟ್ಟೆ ದುರ್ನಾತ ಬರುತ್ತೆ. ಯಾವುದೇ ಸ್ವಚ್ಛತೆ ಇಲ್ಲ. ಕಂಪ್ಲೇಂಟ್ ಕೊಟ್ಟರು ಇನ್ನೂ ಯಾವುದೇ ಕ್ರಮ ಆಗಿಲ್ಲ. ಯಾವುದೇ ಕ್ರಮ ಆಗಿದ್ರೆ ಇನ್ನೂ ದುರ್ನಾತ ಬರ್ತಾ ಇರಲಿಲ್ಲ. ಬಂದಿದ್ದರೆ ಜನ ಈ ಕಡೆ ಬರ್ತಾನೆ ಇರಲಿಲ್ಲ. ಇವತ್ತು ರೊಚ್ಚಿಗೆದ್ದು ಜನ ಈ ಕಡೆ ಬಂದು ಎಲ್ಲ ಊರಿನ ಗ್ರಾಮಸ್ಥರು, ಹುಣಚೇರಿ ಗ್ರಾಮಸ್ಥರು ರೊಚ್ಚಿಗೆದ್ದು ಬಂದು ಅವ್ರದ್ದು ಎಲ್ಲ ಹಾನಿ ಮಾಡ್ಯಾರ. ಯಾಕಂದ್ರೆ ಒಂದಿನ ಸ್ಮೆಲ್ ನೆಮ್ಮದಿ ತಡ್ಕೋಬೋದು, ಒಂದಿನ ಸ್ಮೆಲ್ ತಡ್ಕೋಬೋದು. ಈ ಪ್ರತಿದಿನ ಈಗ ಅಲ್ಲೇ 4-5 ವರ್ಷದಿಂದ ಹಿಂದೆಲ್ಲ ಹಿರಿಯರೆಲ್ಲ ಹೋರಾಡ್ಯಾರ. ಈಗ ನಾವು ಯುವಕರು ಕಂಪ್ಲೇಂಟ್ ಕೊಟ್ಟು ಮತ್ತೆ ಹೋರಾಡಿ ಪ್ರಯತ್ನ ಮಾಡಿದ್ವಿ. ಲೆಟ್ರ್ ಕೊಟ್ಟು ಇದುವರೆಗೂ ಏನೂ ಕ್ರಮ ಆಗಿಲ್ಲ. ಲೋಕಾಯುಕ್ತರು ಕಂಪ್ಲೇಂಟ್ ಕೊಟ್ಟರೆ ಇವರು ಲೋಕಾಯುಕ್ತರು ಹೊಳ್ಳಿ ಪುರಸಭೆಯವರು ರಿಪೋರ್ಟ್ ಕಳಿಸಿಲ್ಲ. ಅವ್ರ ಡೇಟು ಮುಗೀತು. 2 ವೀಕ್ಸ್ ಬಿರಾದರ್ ಸರ್ 2 ವೀಕ್ಸಲ್ಲಿ ಅವ್ರು ರಿಪೋರ್ಟ್ ಕೊಡ್ರಿ ಅಂತ ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದರು. ರದ್ದಾಗಿದ್ರೆ ಇವ್ರು ವ್ಯಾಪಾರ ರದ್ದು ಮಾಡಿರ ಅಂತ ಹೇಳ್ಯಾರ. ವ್ಯಾಪಾರ ರದ್ದು ಮಾಡಿದ್ರೆ ಇನ್ನೂ ಯಾಕೆ ನಡಿತೈತೆ? ವ್ಯಾಪಾರ ರದ್ದಾದ್ರೆ ಇವರು ಪರ್ಮಿಷನ್ ನಮಗೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಇವರು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ ಅಂತಾರೆ. ಮತ್ತು ಅವರೇ ಕೊಟ್ಟವರು ವ್ಯಾಪಾರಕ್ಕೆ ಅವರೇ ಕೊಟ್ಟವರು. ಅವ್ರು ಕೊಡಲಿ ಬೇಡನಲ್ಲ, ನಾವು ವ್ಯಾಪಾರ ಮಾಡೋರು ಪರವಾಗಿರ್ತೀವಿ. ಹಂಗಂತ ಒಬ್ಬರದು ವ್ಯಾಪಾರದಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಿಡೋದು ಜನಸಾಮಾನ್ಯರಿಗೆ. ದೊಡ್ಡ ಸಮಸ್ಯೆ ಆಗಿತ್ತು ಸರ್. ಇಲ್ಲಿ ನಾವು ಮನೆ ಹಾಕಿಸಿದ್ವಿ ಸರ್ ಲೇಔಟಲ್ಲಿ. ಈಗ ಕಾರ್ಮಿಕರು ಪ್ರತಿ ಸಲ ಜಗಳಾಡ್ತಾರೆ. ಈಗ 1-2 ತಿಂಗಳು ಬಂದೇ ಇಲ್ಲ ಸರ್ ಅವರು. ದುರ್ನಾತ ಬರ್ತೀರಿ, ನಾವು ಸಾರಿಗೆ ಮೇಲೆ ಕೆಲಸ ಮಾಡ್ತಿರ್ತೀವಿ, ಕಾಂಕ್ರೀಟ್ ಮಾಡೋಕೆ ಚಕ್ರ ಬಂದು ಬೀಳಾಕತ್ತೈತೆ ರೀ. ಆದರೆ ಹೆಂಗೆ ಮಾಡ್ಬೇಕು ಕೆಲಸ ಅವರು? ಈಗ ಒಂದು ಮನೆ ಕಟ್ಟುವಾಗ ಲೋನ್ ತೊಗೊಂಡಿರ್ತೀವಿ ನಾವು. 30-25 ಲಕ್ಷ ರೂಪಾಯಿ ಲೋನ್ ಕೊಟ್ಟು ನಮ್ಮ ತಂದೆಯವರು ಹಾಕಿರ್ತಾರೆ. ಅವಾಗ ಈ ಕಾರ್ಮಿಕರು ಕೆಲಸ ಬಿಟ್ಬಿಟ್ರೆ ನಮ್ಮ ಮುಂದಿನ ಹೆಂಗಾಗುತ್ತೆ? ಎಲ್ಲ ಹಿನ್ನಡೆ ಆಗುತ್ತೆ. ಮದುವೆ ಆಯಿತು, ಇನ್ನೂ ಎಲ್ಲ ಹಿನ್ನಡೆ ಆಗುತ್ತೆ. ನಮ್ಮ ಎಜುಕೇಷನ್ಗೆ ಹಿನ್ನಡೆ ಆಗುತ್ತೆ. ನಾವು ಮನೆ ಕಟ್ಕೊಂಡು ನಾವು ನೆಮ್ಮದಿಯಾಗಿ ಓದಬೇಕು, ನೆಮ್ಮದಿಯಾಗಿ ಮಕ್ಕೋಬೇಕು ಅಂದ್ರೆ, ನೆಮ್ಮದಿಯಾಗಿ ಊಟ ಮಾಡಬೇಕು ಅಂದ್ರೆ ದಿನ ಇದು ಕೋಳಿ ಫಾರ್ಮ್ ಸ್ಮೆಲ್ ಬಂದರೆ ಎಷ್ಟು ದಿನ ಹತ್ರ ತಡ್ಕೊತೀರಿ ಸರ್ ನಾವು? ಈ ಮುಂದೇನೋ ಬಂದ್ರೂ ಈ ಸಂಬಂಧಪಟ್ಟ ಇಲಾಖೆಗಳೇ ಅವರೇ ಜವಾಬ್ದಾರರು. ಏನು ಸಮಸ್ಯೆ ಸರ್ ಇಲ್ಲಿ ಹುಣಚಗಿರಿ ಸಮಸ್ಯೆ ದುರ್ನಾತ ಅಂದ್ರೆ ಅತಿಯಾದ ದುರ್ನಾತ. ಯಾರೂ ಇಲ್ಲಿ ವಾಸ ಮಾಡೋಕ್ಕಾಗಲಾರ್ದು ಯೋಗ್ಯ ಇಲ್ಲದಂಥ ಸ್ಥಿತಿನ ಇಲ್ಲಿ ಇವರು ಈ ಕೋಳಿ ಫಾರ್ಮ್ನಿಂದ ಕಲ್ಪಿಸ್ಯಾರ ನಮ್ಮ ಹುಣಚಗಿರಿ 4000 ಜನರಿಗೆ. ಯಾಕಂದ್ರೆ ಅತಿಯಾದ ದುರ್ನಾತ ಅಂದ್ರೆ ಎಂಥ ದುರ್ನಾತ ಅಂದ್ರೆ ಅಲ್ಲಿ ಊಟ ಮಾಡೋಕೆ ಹತ್ತಿರ ನೊಣ ಮುಕ್ಕಿರ್ತಾವೆ. ಆಮೇಲೆ ಊರಾಗ ಏನೈತಿ, ಇದು 40 ಮೀಟ್ರ್ ದೂರ ಐತಿ. 40 ಕಿಲೋಮೀಟ್ರ್ ಅಲ್ಲ, 40 ಮೀಟ್ರ್ ದೂರ ಐತಿ. ಆದರೆ ಈ 100 ಮೀಟ್ರ್ನಾಗ ಸಾಲ ಐತಿ. ಇವೆಲ್ಲ ಹುಡುಗರು ಕುಂತು ಉಣ್ಣೋಕ್ಕಾಗಲ್ಲ. ಈ ನಾತ ನಿಮಗೂ ತಡ್ಕೊಳಕ್ಕಾಗಲ್ಲಂಥ ಸಿಚುವೇಶನ್ ಐತಿ. ನಾನೆಲ್ಲ ಮೂಗು ಹಿಡ್ಕೊಂಡು ತಲೆದ್ಮೇಕೈತೈತಿ ಈಗ. ಯಾಕಂದ್ರೆ ಅತಿಯಾದ ದುರ್ನಾತ, ಅತಿಯಾದ ತ್ರಾಸು, ಅಸ್ತಮಾ ಅಲರ್ಜಿ ಬಂದು ಪೇಷಂಟ್ ಆಗಿ ಸಾಯಕತ್ತಾರ. ಯಾಕೆ ಸಾಯಕತ್ತಾರ ಅಂದ್ರೆ ಈ ನಾತಕ್ಕೆ ನಾ ತಡ್ಕೊಳಕ್ಕಾಗಲಾರ್ದು ಆಮ್ಲಜನಕ ಕುಡಿಬೇಕಾದ ಮನುಷ್ಯ ದುರ್ನಾತ ಕುಡ್ಕೊಂತ 8 ದಿನ ಅಂತ ಉಳಿತಾನೆ. ಹೀಗಾಗಿ ಅತಿಯಾದ ನೋವು ತಡ್ಕೊಳಕ್ಕಾಗಲಾರ್ದ ಇವತ್ತು ಮಂದಿ ಬಂದರು, ರೊಚ್ಚಿಗೆದ್ರು. ಅವ್ರಿಗೆ ಏನು ತಿಳಿತೈತೆ ಅದು ಮಾಡಿದರು. ಇದನ್ನು ಅವರು CPI ಸಾಹೇಬ್ರು ಬಂದು ಅವ್ರಿಗೆ ಕಾಲಾವಕಾಶ ಕೊಡ್ರಿ, ಆಮೇಲೆ ಇದು ಮಾಡಿರಿ ಅಂತ ಏನೋ ಹೇಳಿದರು. ಆಯ್ತು ಅಂತ ಒಪ್ಕೊಂಡು ಹೋಗ್ಯಾರ ಎಲ್ಲರೂ, ಊರನವ್ರು ಎಲ್ಲರೂ. ಆಮೇಲೆ ಇವತ್ತು ಕಾಲಾವಕಾಶ ಕೊಟ್ಟು ಇದನ್ನು ಮಾಡಿ ಅವ್ರು ಮುಂದೆ ಸ್ಥಳಾಂತರ ಮಾಡಲಿಲ್ಲ. ಕೋಳಿ ಫಾರ್ಮನ್ನು ಏನೈತೆ ಅದನ್ನು ಏನೂ ಮಾಡಲಿಲ್ಲ ಅಂತಂದ್ರೆ ಮುಂದೆ ಮತ್ತೆ ಮಂದಿ ರೊಚ್ಚಿಗೆ ಹೇಳ್ತಾರೆ. ಮುಂದೆ ಏನು ಕ್ರಮ ತೊಗೊತಾರೆ, ಅವ್ರಿಗೆ ಕೈಯಕ್ಕೆ ವಿಚಾರ ಏನು ಬರುತ್ತೋ ಅದನ್ನು ಮಾಡ್ತಾರೆ. ಇದು ಏನೈತೆ ನಾನು ಈ ಹಗಲೆಲ್ಲ ಹೇಳೋಕ್ಕಾಗಲ್ಲ. ಎಲ್ಲನೂ ಏನೈತೆ ಪರಿಸ್ಥಿತಿ ಗಂಭೀರ ಐತೆ. ಈಗ 10-12 ವರ್ಷದಿಂದ ಫೈಟ್ ಮಾಡ್ಕೊಂಡು ಬಂದೀವಿ. DC ಅವರು ಆದೇಶ ಮಾಡ್ಯಾರ, ಇನ್ನೊಬ್ರು ಆದೇಶ ಮಾಡ್ಯಾರ. ಎಲ್ಲ DC ಅವರು ತಹಸೀಲ್ದಾರ್ ಏನು ಆದೇಶ ಮಾಡಿದ್ರು ಯಾರು ಕೇಳ್ತಿಲ್ಲ ಅವರು. ಹುಣಚೇರಿ ಗ್ರಾಮಸ್ಥರು ಹಾಗೂ ಕೋಳಿ ಫಾರ್ಮ್ ಮಾಲೀಕರ ನಡುವೆ ಸಂಘರ್ಷ ನಡೆದಿತ್ತು.
ಕೋಳಿ ಫಾರ್ಮ್ನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಗಜೇಂದ್ರಗಡ ತಹಸೀಲ್ದಾರ್ ಹಾಗೂ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಇದರ ಮಧ್ಯೆ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಆದರೆ ಇಂದು ಗ್ರಾಮದ ಮಕ್ಕಳು, ಮಹಿಳೆಯರು, ಯುವಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಜಮಾವಣೆಗೊಂಡಿದ್ರು. ಏಕಾಏಕಿ ಗ್ರಾಮಸ್ಥರು ಕೋಳಿ ಫಾರ್ಮ್ಗೆ ನುಗ್ಗಿ ನೂರಾರು ಕೋಳಿ ಹಾಗೂ ಟ್ರೇ ಗಟ್ಟಲೆ ಮೊಟ್ಟೆಗಳನ್ನ ಹೊತ್ತೊಯ್ಯುತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು ಬಂದರೂ ಏನೂ ಮಾಡದ ಸ್ಥಿತಿಯಲ್ಲಿ ಇರಲಿಲ್ಲ. ಕೋಳಿ ಹಾಗೂ ಮೊಟ್ಟೆ ಹೊಯ್ಯುತ್ತಿದ್ರು ಮೂಕ ಪ್ರೇಕ್ಷಕರಾಗಿದ್ದರು. ಕೋಳಿ ಫಾರ್ಮ್ನಿಂದ ದುಷ್ಪರಿಣಾಮ ಆಗುತ್ತಿದ್ದರೂ ಇಷ್ಟು ವರ್ಷಗಳ ಕಾಲ ಶಾಂತವಾಗಿದ್ದ ಗ್ರಾಮಸ್ಥರು ಇಂದು ಅಸಹನೆ ಕೆಟ್ಟು ಹೋದರು. ಹಾಗಾಗಿ ಏಕಾಏಕಿ ನುಗ್ಗಿ ಕೋಳಿ ಹಾಗೂ ಮೊಟ್ಟೆ ಹೊತ್ತೊಯ್ದರು. ಗಜೇಂದ್ರಗಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಹಾಗೂ ಕೋಳಿ ಫಾರ್ಮ್ ಮಾಲೀಕರ ಸಂಘರ್ಷ ಯಾವ ಹಂತವನ್ನ ತಲುಪುತ್ತೆ ಅಂತ ನೋಡಬೇಕಾಗಿದೆ. ಕೋಳಿ ಫಾರ್ಮನ್ನು ಸರ ಈಗ ತಾವು ಊರನ್ನ ಗ್ರಾಮಸ್ಥರೆಲ್ಲರೂ ಕುಡ್ಕೊಂಡು ಈ ಒಂದು ತೆರವು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ನೋಡ್ರಿ, ಇದು ಕೃಷಿ ಒಳಗೆ ಬರ್ತಿತ್ತು. ಎಲ್ಲರೂ ಮಾಡ್ರಿ ಅಂತ ಹೇಳಿದ್ರು, ನಾವು ಮಾಡಿದ್ದೀವಿ. ಈಗ ಅದು ಇನ್ವೆಸ್ಟ್ಮೆಂಟು ಕೋಟಿಗಟ್ಟಲೆ ಆಗೈತಿ. ಈಗ ಅವ್ರು ಏಕದಮ್ ತೆಗಿಯೋದು ಹೆಂಗೆ ಸಾಧ್ಯ ಐತೆ ತೆಗಿಯೋಕೆ? ನಂತರ ಇದು ಕೋರ್ಟ್ ಒಳಗೆ ಇತ್ತು. ಕೋರ್ಟ್ ಒಳಗೆ ಸ್ಟೇ ತೊಗೊಂಡಿದ್ವಿ. ತೆಗಿಯೋಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಗ್ರಾಮಸ್ಥರ ಕೇಳಿದ್ವಿ, ಟೈಮ್ ಕೊಡೋಕ್ಕೆ ತಯಾರಿಲ್ಲ ಹೇಳಿ. ಹಂಗಂತೇಳಿ ಈಗ ಇದು ಮುಂದೆ ಏನಾಗುತ್ತೆ ತಹಸೀಲ್ದಾರು ಅವ್ರು ಏನಾಗುತ್ತೆ ನೋಡ್ಕೊಂಡು ಮುಂದಿನ ಅವ್ರು ಏನು ಹೇಳ್ತಾರೆ ನಾವು ಅದಕ್ಕೆ ರೆಡಿ ಇಲ್ಲ. ಅಲ್ಲ ಸರ್, ಈಗ ಬಂದ್ ಮಾಡೋ ಅಂತ ನಿಮ್ಮ ಕೊಟ್ಟಿದ್ರೇನು ಸರ್ ನೋಟಿಸ್ ಅವರಲ್ಲ ತಹಸೀಲ್ದಾರು ಮತ್ತು ಚೀಫ್ ಆಫೀಸರು? 3 ದಿನದ ತೆರವು ಮಾಡಂತೇಳಿ ಅವರು ಒಂದು ನೋಟಿಸ್ ಕೊಟ್ಟಿದ್ರು. ಯಾರು ನಗರಸಭೆದವರು, ಅವ್ರು ನಗರಸಭೆದವರು 3 ದಿನ ತೆಗಿಯೋಕೆ ಕೊಟ್ಟಿದ್ದವರು. ಕೊಟ್ಟಪ್ಪ 3 ದಿನ ತೆಗಿಯೋಕೆ ಅಂತೇಳಿ ನಾವು ಸ್ಟೇ ತೊಗೊಂಡಿದ್ದೇವೆ. ಅದು ಕೋರ್ಟ್ನೊಳಗೆ ಐತಿ. ಅದು ಇನ್ನು ಮುಂದೆ ಏನೈತಿ ಹಿಯರಿಂಗ್ ಆಗಿಲ್ಲ, ಇಲ್ಲ ಏನೂ ಬಂದಿಲ್ಲ. ಮತ್ತೀಗ ಊರಿನ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ, ಮಹಿಳೆಯರು ಎಲ್ಲರೂ ಕುಡ್ಕೊಂಡು ಈಗ ತೆರವು ಮಾಡ್ತಾ ಇದ್ದಾರೆ. ಈಗ ಮಾಡುವತ್ತಾಗ ಮಾಡಿಬಿಟ್ಟಿವಿ. ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ಇನ್ವೆಸ್ಟ್ಮೆಂಟ್ ಭಾಳ ಆಗಿರ್ತದೆ. ಏಕದಮ್ ತಕ್ಕೊಳಕ್ಕೆ ಆಗಲ್ಲ. ಹಾಕೋದು ತೆಗೆದು ಏನು ಅಲ್ಲಿಗೆ ನೀವು ನೋಡ್ತಾ ಇದ್ದೀರಿ ಗ್ರಾಮಸ್ಥರು ಎಲ್ಲರೂ ಕೂಡ ತಮ್ಮ ಕೋಳಿ ಫಾರ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೋಳಿಗಳನ್ನು, ಮೊಟ್ಟೆಗಳನ್ನೆಲ್ಲ ಮುಂದೇನು ಕ್ರಮ ಐತಿ ಅವರು ನೋಡ್ಕೊಂಡು ಆಗೈತಿ. ಈಗ ಏನು ಮಾಡಬೇಕು? ಈಗ ಏನು ಹೇಳಿ, ಈಗ ನೀವು ತೆರವು ಮಾಡ್ತೀರಾ ಅಥವಾ ಮಾಡೋದಿಲ್ಲ? ಅಲ್ಲ, ತೆರವು ಮಾಡೋಕ್ಕೆ ಟೈಮ್ ಅಂತೂ ಬೇಕು. ತೆರವು ಮಾಡೋಕ್ಕೆ ಬೇಕು. ಮತ್ತು ಗ್ರಾಮಸ್ಥರೆಲ್ಲರೂ ಇದು ಮಾಡ್ಕೊಂಡ್ರೆ ಅದು ನೋಡೋಣ. ಆದರೆ ಈಗ ಈ ಹಿಂದನೂ ತಹಸೀಲ್ದಾರರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಸರ. ಹೋಗಿವಿ, ಕೊಡ್ತೀವಿ, ಎಲ್ಲ ಮಾತುಕತೆ ಆಗಿ ಕೃಷಿ ಒಳಗೆ ಐತಿ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲರೂ ಅದರಿಂದ ಏನೂ ಇಫೆಕ್ಟ್ ಇಲ್ಲ ಅಂತ ಹೇಳಿದ್ರು. ಅಲ್ಲ ಸರ್, ಈಗೆಲ್ಲ ನಿಮ್ದೆಲ್ಲ ಕರೆಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮತ್ತು ಆ್ಯನಿಮಲ್ಸ್ ಮೊನ್ನೆ ಈಗ ಒಂದು 8-10 ದಿವಸದಿಂದ ಒಂದು 15 ದಿವಸ ಪೂರ್ವ ಬಂದಿದ್ದು. ಯಾರು ಬಂದಿದ್ದು? ನನಗೆ ಕರೆ ಕಳಿಸಿದ್ರು. ಡಿ ಸಿ ಅವರು ಆದೇಶ ಮಾಡಿಕೊಂಡು ಅವಾಗ ಎಲ್ಲರೂ ಒಂದು ಗ್ರಾಮಸ್ಥರು, ಅನಂತರ ತಹಸೀಲ್ದಾರು, ಮುನ್ಸಿಪಾಲ್ಟಿ ಚೀಫ್ ಆಫೀಸರ್, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ರು. ಹೇಳಿಕೆ ತೊಗೊಂಡು ಮೂರ್ತಿ ಏನೈತಿ ಅವ್ರು ಏನು ಕೊಡ್ತಾರೋ ಅದು ಗೊತ್ತಿಲ್ಲ. ಅಲ್ಲ ಸರ್, ಈಗ ಒಂದು ಫಾರ್ಮ್ ಅಂತಂದರೆ ಎಷ್ಟು ನೀಟ್ನೆಸ್ ಆಗಿರಬೇಕು, ಅದು ಜನರಿಗೆ ಆರೋಗ್ಯವಾಗಿರ್ತಕ್ಕಂಥದ್ದು. ಮತ್ತು ಈಗ ಈ ಒಂದು ಕೋಳಿ ಫಾರ್ಮ್ ನೋಡಿಬಿಟ್ರಪ್ಪ ಅಂತಂದ್ರೆ ಎಲ್ಲಿ ಒಂದು ಸುರಕ್ಷತೆ ಐತಿ? ಯಾರು ಅವರು ನಿಮ್ಗೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮಾಡಿದ್ದಾರೆ? ಯಾರು 100%. ಮಳೆಗಾಲ ಮುಗಿದಿಂದ ಈ ಚಳಿಗಾಲದಾಗ ಗೊಬ್ಬರ ಹೋಗುತ್ತೆ. ಈ ಗೊಬ್ಬರ ಕೊಡಾಕತ್ತೀವಿ. ಆಮೇಲೆ ಇದ್ರ ಕೆಳಗಡೆ ನೋಡಿದ್ರು ಕೂಡ ಗೊಬ್ಬರ ಕೊಡಾಕತ್ತೀವಿ. ಈಗ ಮಳೆಗಾಲದಾಗ ಗೊಬ್ಬರ ಹೋಗಂಗಿಲ್ಲ. ಇನ್ನು ಮ್ಯಾಗ ಹೊಂಟೈತಿ. ಈ ವಾರದೊಳಗೆ ಫುಲ್ ತೆಗ್ದೀವಿ. ಎರಡು ಬ್ಯಾಚ್ ಖಾಲಿ ಆಗಿ ಇದು ಒಂದು ಬ್ಯಾಚ್ ಉಳ್ದೈತಿ. ಅಂತ ಮೇಲ್ಗಡೆ ಕ್ಲೀನ್ ಮಾಡ್ಬೇಕಂದ್ರೆ ಈ ಕೋಳಿ ಇರ್ಲಾರಂತೆ ಕ್ಲೀನ್ ಮಾಡ್ತೀವಿ. ಹಾಕೋ ಹೊತ್ತಿಗೆ ಎಲ್ಲ ಕ್ಲೀನ್ ಮಾಡಿ ಇದು ಹಾಕಿಲ್ಲ. ಅಲ್ಲ, ಪ್ರತಿ ಇದು ನೋಡಿದ್ರಪ್ಪ ಅಂತಾರೆ ಸುಮಾರು ವರ್ಷಗಳಿಂದ ಐತೆ ಅನ್ನೋ ವಿಚಾರ ಕಾಣುತ್ತೆ ಸರ್. ಅಲ್ಲ, ಇದು ಕೋಳಿನ ಇಲ್ಲ, ಇದು ತೆಗಿಯೋ ಅವಶ್ಯಕ ಇಲ್ಲ. ಅಲ್ಲ, ಅವಶ್ಯಕತೆ ಇಲ್ಲ ಅಂತಂದ್ರೆ ಸರ್, ಈಗ ಮಾಡೋದಂತ ಒಂದು ಫಾರ್ಮ್ ಅಂತಂದ್ರೆ ಒಂದು ಆರೋಗ್ಯವಾಗಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥ. ಯಾಕಂತಂದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಇವು ಯಾರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರು ತಮಗೆ ಇದು ಕೊಟ್ಟಿದ್ರು ಸರ್? ಯಾವ ಅಧಿಕಾರಿಗಳು ಕೊಟ್ಟಿದ್ರು ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಹೋಗಿ ಇದಕ್ಕೆ ಆರೋಗ್ಯ ಇಲಾಖೆದವರು ಅಥವಾ ಒಂದು ಎಲ್ಲ ಸೇಫ್ಟಿಯಾಗಿ ಒಂದು ಸರ್ಟಿಫಿಕೇಟ್ ನಾನು ಬಂದಿದ್ದೆ ಅಂತ ಹೇಳಿದ್ರು. ಇಲ್ಲ, ಅವರೆಲ್ಲ ವಿಸಿಟ್ ಮಾಡಿ ಎಲ್ಲ ಓಕೆ ಅಂದಿದ್ದಾರೆ ಅಂತ ಇದ್ರಿ. ಅಲ್ಲ, ಅಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಹೋಗಿ ಎಲ್ಲಾದರೂ ಸ್ಟೇಟ್ಮೆಂಟ್ ಅದು ಕೊಟ್ಟು ಬಂದಿದ್ದೆ. ಮುಂದೆ ಅಲ್ಲ, ಮತ್ತು ಈಗ ಇಷ್ಟೆಲ್ಲ ಇದು ನೋಡ್ತಾ ಇದ್ರೆ ಅಸ್ವಚ್ಛತೆ ಐತಿ. ಮತ್ತು ಇಷ್ಟೆಲ್ಲ ಇದ್ರೂ ಕೂಡ ಪರ್ಮಿಷನ್ ಕೊಟ್ಟಾರ ಅಂತ ಮಾಡ್ತಾರೆ. ಅಲ್ಲ, ಕೋಳಿ ಇದ್ದ ಕಡೆನೇ ನಾನು ವಿಡಿಯೋ ತೊಗೊಂಡ್ಬಂದಿದ್ದೀನಿ. ಕೋಳಿ ಇದ್ದ ಕಡೆನೇ ಅದಾವೆ.
ಇಷ್ಟೆಲ್ಲ ಇದ್ರೂ ಕೂಡ ನೀವು ಇಲಾಖೆಗೆ ಇದು ಮಾಡ್ತೀರಪ್ಪ ಅಂತೀರಾ? ಕ್ಲೀನ್ ಮಾಡ್ತೀವಿ, ಕೋಳಿ ಹಾಕೋಕೆ ಇದೆಲ್ಲ ಕ್ಲೀನ್ ಮಾಡಿನೇ ಹಾಕ್ಬೇಕು, ಹಂಗಾಗಿ ಅದು ಸರ್. ಈಗ ಅಲ್ಲಿ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಕೋಳಿ ಗೂಡು ಕಡೆ ಕರ್ಕೊಂಡು ಹೋಗ್ತೀನ ನಿಮಗೆ ತೋರಿಸ್ತೀರಾ ನಿಮ್ಗೆ ಅಲ್ಲಿದ್ದ ಕಡೆ ಅದು ಎಷ್ಟು ಧೂಳು ಐತಿ, ಇದು ಎಷ್ಟು ನೀವು ಜನರ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಇದು ನೀವು ಈ ಒಂದು ಫಾರ್ಮ್ ಬರ್ತಕ್ಕಂಥ ತತ್ತಿಗಳನ್ನು ಅದೆಷ್ಟು ಮಕ್ಕಳು ತಿಂತಿರ್ತಾವೆ, ಇಲ್ಲಿರ್ತಕ್ಕಂಥ ಕೋಳಿಗಳನ್ನು ಎಷ್ಟು ದಿನ ಒಯ್ತಿರ್ತಾರೆ. ಏನು ಪ್ರಾಬ್ಲಮ್ ಅಂತೂ ಇಲ್ಲ, ನೋಡೋದು ಅಲ್ಲ ಪ್ರಾಬ್ಲಮ್ ಅಲ್ಲ ಸರ್. ಈಗ ಅಧಿಕಾರಿಗಳು ಹೆಂಗೆ ಕಣ್ಮುಚ್ಚಿ ನಿಮಗೆ ಕೊಟ್ಟರು ಅಂತ ಅದರ ಮೊದಲ ನಾನು ಪರ್ಮಿಷನ್ ಕೊಟ್ಟಿದ್ದೆ. ಅಲ್ಲ ಈಗ ಮೊನ್ನೆ ರೀಸೆಂಟ್ ಮತ್ತೆ ತಹಶೀಲ್ದಾರು ಮತ್ತು ಅವರೆಲ್ಲ ಕೊಟ್ಟಾಗ ನಿಮ್ಗೆ ಇದು ಮಾಡಿರ ಅಂತ ಹೇಳಿದ್ರು. ಅಲ್ಲಲ್ಲ ಹೋಗಿ ಎಲ್ಲ ಬಂದಿದ್ದೀನಿ ಹಾಂ, ನಾನು ಅವ್ರ ಆಫೀಸಿಗೆ ಹೋಗಿ ಡಿ.ಸಿ ಆಫೀಸಿಗೆ ಹೋಗಿ ಎಲ್ಲರೂ ಬಂದಿದ್ರು, ಅವ್ರು ಏನು ಮಾತಾಡೋ ಏನು ಗೊತ್ತಿಲ್ಲ. ಈಗ ಇದು ಬಂದ್ ಮಾಡೋದ್ರೆ ಬಂದ್ ಮಾಡ್ತೀರಿ? ಯಾವುದು ಟೈಮ್ ತೊಗೊಂಡು ಬಂದ್ ಮಾಡ್ತೀವಿ, ಟೈಮ್ ತೊಗೊಂಡು ಬಂದ ಮಾಡಬೇಕಲ್ಲ ಹೇಳಿ.